ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ. ಒಕ್ಕೂಟ ಅಧ್ಯಕ್ಷರಾದ ರಾಮಚಂದ್ರ, ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್, ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ, ಮಂಜುನಾಥ್ ರೆಡ್ಡಿ, ರಘುನಾಥ್ ನಾಯ್ಡು ಅವರು, ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್, ಮಾಜಿ ಆಡಳಿತ ಪಕ್ಷದ ನಾಯಕರುಗಳಾದ ಎಂ ಶಿವರಾಜು, ಉದಯ್ ಶಂಕರ್, ಸತ್ಯನಾರಾಯಣ್, ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜೆ ಕೃಷ್ಣಮೂರ್ತಿ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್, ರಾಜಾಜಿನಗರ ವಿಧಾನಸಭಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣರವರು ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು. ಇವತ್ತು ರಾಜ್ಪಾಲರು ಪ್ರಾಸಿಕ್ಯೂಷನ್ ಬಂದ್ಬಿಟ್ಟು ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ದಿರಾ ಸಿದ್ದರಾಮಯ್ಯನಿಗೆ ಮಾತ್ರ ಆಕ್ಷನ್ ತಗೊಂಡಿದ್ದು. ಇವಾಗ ನಮ್ಮ ಅಣ್ಣ ಹೇಳ್ದಂಗ ಇವತ್ತು ಅವರು BJP ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಖಂಡಿತ 7 ಕೋಟಿ ಜನ ಖಂಡಿತ ಇವರು ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಇವತ್ತು ನೋಡಿ ಎಲ್ಲ ಹಿಂದುಳಿದ ಜನ ಇವತ್ತು ರೋಡ್ಗೆ ಇಳಿದಿದ್ದಾರೆ. ನಾಳೆ ಇನ್ನೂ ಏನೇನು ಲೆವೆಲ್ ಪ್ರೊಟೆಸ್ಟ್ ಆಗತ್ತಂತ ಹೇಳೋಕ್ಕಾಗಲ್ಲ. ಇವತ್ತು ಜನ ನೋಡಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಒಂದು ಮಿಡಿಲ್ ಕ್ಲಾಸ್ ಪೀಪಲ್ಲು, ಲೋವರ್ ಮಿಡಿಲ್ ಕ್ಲಾಸ್ ಪೀಪಲ್ಲು ಇವತ್ತು ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯ ಇವತ್ತು ಎಲ್ಲರಿಗೂ ಊಟ ಕೊಟ್ಟಿದ್ದಾರೆ. ಆ ಊಟನ ಕಿತ್ಕೊಳ್ಳೋದಕ್ಕೆ ಈ ಥರ ಒಂದು ಕುತಂತ್ರ ಮಾಡಿದ್ದಾರೆ. ಸಿದ್ದರಾಮಯ್ಯನ ಮುಗಿಸಿದ್ರೆ 5 ಗ್ಯಾರಂಟಿ ಮುಗೀತದೆ ಅಂತ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತು. ಅದರಿಂದ ಫಸ್ಟು ಸಿದ್ದರಾಮಯ್ಯನ ಮುಗಿಸೋಕೆ ಹೊರಟಿದ್ದಾರೆ. ಇದು ಖಂಡಿತ ಸಿದ್ದರಾಮಯ್ಯನಿಗೆ ಒಳ್ಳೇದಾಗತ್ತೆ. ಅವರು ಇವತ್ತು ಖಂಡಿತ ಚೀಫ್ ಮಿನಿಸ್ಟರಾಗಿ ಹೀಗೆ ಇರ್ತಾರೆ, ನಾವುಗಳು ಹೀಗೆ ಇರ್ತೀರಿ. ಅವ್ರ ಕೈಲಾದಷ್ಟು ಖಂಡಿತ ನಮಗೂ ಬಡವರಿಗೆ ಎಲ್ಲರಿಗೂ ಅವರು ಖಂಡಿತ ನಮಗೆ ಒಳ್ಳೆ CM ಆಗಿರ್ತಾರೆ. ಬಟ್ ರಾಜ್ಪಾಲರು ಮಾಡಿದ್ದು ತುಂಬ ತಪ್ಪು. ಅವರು ಎಲ್ಲರನ್ನೂ ಒಂದೇ ತಕ್ಕಡಿಲಿಟ್ಟು ಮಾಡಬೇಕಾಗಿದೆ. ಅವರು ಅದನ್ನು BJP ಕೈಗೊಂಬೆ ಇದ್ದಾರೆ. ಇದು ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ. ಖಂಡಿತ ಕಾನೂನು ಸಂವಿಧಾನವನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಒಂದು ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ಕಾನೂನುಬದ್ಧವಾಗಿ ಅವರು ನಡ್ಕೊಳ್ತಾ ಇಲ್ಲ. ಕೇಂದ್ರದ BJP ಸರ್ಕಾರದ ಕೈಗೊಂಬೆಯಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನವೆತ್ತಂತ ಮಾನ್ಯ ರಾಜ್ಯಪಾಲರು ಸಂವಿಧಾನವನ್ನು ಪರಿಶೀಲನೆ ಮಾಡದೆ, ಸಂವಿಧಾನಕ್ಕೆ ಗೌರವ ಕೊಡದೆ, ಸಂವಿಧಾನದ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಸರಿ ಇಲ್ಲ ಅಂಥೇಳಿ ಶೋಷಿತ ವರ್ಗದ ಪರವಾಗಿ ನಾವೆಲ್ಲರೂ ಸಿದ್ದರಾಮಯ್ಯವ್ರಿಗೆ ಬೆಂಬಲ ಕೊಟ್ಟು ಇದನ್ನು ಇವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯನವರು ಅವರ ಒಂದು ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ಮಾಡದೆ ಶುದ್ಧರಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಬಡವರ ಪರವಾಗಿ, ಶೋಷಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಲ್ಲಿರುವ BJP ನಾಯಕರಿಗೆ ಮತ್ತು JDS ನಾಯಕರಿಗೆ ಇದು ಅವರಿಗೆ ಯಾವುದೇ ರೀತಿಯಲ್ಲಾದರೂ ಕೂಡ ಈ ಸರ್ಕಾರನ ಬೀಳಿಸಬೇಕು, ಸರ್ಕಾರ ವಜಾ ಮಾಡಿಸ್ಬೇಕು ಅಂಥೇಳಿ ಕುತಂತ್ರವನ್ನು ಮಾಡಿ ರಾಜ್ಯಪಾಲರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತೇಳಿ ಈ ಮೂಲಕ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು